ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಶ್ನೆ: 2,000 ರೂಪಾಯಿದ ಮೇಲೆ 9% ವಾರ್ಷಿಕ ಬಡ್ಡಿದರದಲ್ಲಿ 4 ವರ್ಷಗಳವರೆಗೆ ಸಾಲ ಪಡೆದ ಮೊತ್ತದ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಯುವಂಥ ಫಾರ್ಮುಲಾ ಏನಾಗುತ್ತಂದರೆ ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಅಪಾನ್ 100. ನಮಗೆ ಪ್ರಶ್ನೆಯಲ್ಲಿ ಪ್ರಿನ್ಸಿಪಲ್ ಅಂದರೆ 2,000 ಅಂತ ಕೊಟ್ಟಿದ್ದಾರೆ. 2,000 ಇಂಟು ರೇಟ್ ಅಂದರೆ 9% ಅಂತ ಕೊಟ್ಟಿದ್ದಾರೆ. 9 ಇಂಟು ಟೈಮ್ ನಮಗೆ 4 ವರ್ಷ ಅಂತ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ 100. ಈಗ ನಾವು ಇದನ್ನು ಬಿಡಿಸ್ಕೊಂಡಾಗ 2 ಸೊನ್ನೆಗೆ ಈ 2 ಸೊನ್ನೆ ಹೋಯಿತು. 20 ಇಂಟು 36 ಅಂತೇಳಿ ಬರುತ್ತೆ. 20 ಇಂಟು 36 ಮಾಡಿದಾಗ 720 ಅಂತೇಳಿ ಬಂತು. ಹಾಗಾಗಿ ಆಪ್ಷನ್ ಸಿ 720 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ: 9ರ ಮೊದಲ 15 ಗುಣಕಗಳ ಸರಾಸರಿ x ಆಗಿದ್ದರೆ x ಎಂದರೆ ಎಷ್ಟು ಅಂತ ಕೇಳಿದ್ದಾರೆ. 9ರ ಮೊದಲ 15 ಗುಣಕಗಳು ಅಂತ ಹೇಳಿದ್ದಾರೆ, ಅಂದರೆ ಮಲ್ಟಿಪ್ಲೈಗಳು. ಮೊದಲನೇ ಸಂಖ್ಯೆ 9ರ ಮಲ್ಟಿಪ್ಲೈನಲ್ಲಿ 9 ಅಂತ ಹೇಳಾಗುತ್ತೆ. ಹಾಗೆ ಎರಡನೇ ಸಂಖ್ಯೆ 18 ಅಂತ ಹೇಳಾಗುತ್ತೆ. ಈಗ ನಾವು 15ನೇ ಸಂಖ್ಯೆ ನೋಡಿದಾಗ 15 ಇಂಟು 9 ಅಂದರೆ 135 ಅಂತ ಹೇಳಾಗುತ್ತೆ. ಇಲ್ಲಿ ಇರುವಂತಹ 9ರ 15 ಮಲ್ಟಿಪ್ಲೈಗಳನ್ನ ಕೂಡಿಸಿ ಡಿವೈಡೆಡ್ ಬೈ 15 ಮಾಡಿದಾಗ ನಮಗೆ ಸರಾಸರಿ ಸಿಗುತ್ತೆ. ಅಥವಾ ಮೊದಲನೇ ಸಂಖ್ಯೆ 9ನ್ನು ಇದರ ಜೊತೆಗೆ ಕೊನೆ ಸಂಖ್ಯೆ 135ನ್ನು ಸೇರಿಸಿದಾಗ ನಮಗೆ 144 ಅಂತೇಳಿ ಬರುತ್ತೆ. ಇವು ಎರಡು ಸಂಖ್ಯೆ ಇದ್ದಾವೆ. ಹಾಗಾಗಿ ಡಿವೈಡ್ ಬೈ 2 ಮಾಡಿದಾಗ ಇದನ್ನು ಬಿಡಿಸ್ಕೊಂಡಾಗ 72 ಅಂತೇಳಿ ಬರುತ್ತೆ. ಇದು ಸಹ ಸರಾಸರಿ ಸಮನಾಗಿರುತ್ತೆ. ಹಾಗಾಗಿ ಆಪ್ಷನ್ ಎ 72 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ: ಗೋಧಿ ಮತ್ತು ಅಕ್ಕಿಯ ನಡುವಿನ ಬೆಲೆ ಅನುಪಾತ 9:11 ಆಗಿದ್ದರೆ ಮನೆಯ ಬಳಕೆಯ ಅನುಪಾತ 11:13 ಆಗಿದೆ. ವೆಚ್ಚಗಳ ಅನುಪಾತವನ್ನು ಲೆಕ್ಕ ಹಾಕಿ ಎಂದಿದ್ದಾರೆ. ಯಾವಾಗಲೂ ಎಕ್ಸ್ಪೆಂಡಿಚರ್ ಪ್ರೈಸ್ ಇಂಟು ಕನ್ಸಂಪ್ಷನ್ ಆಗಿರುತ್ತೆ. ಅಂದರೆ ವೆಚ್ಚ ಬೆಲೆ ಮತ್ತು ಬಳಕೆಯ ಮಲ್ಟಿಪ್ಲೈ ಆಗಿರುತ್ತೆ. ಹಾಗಾಗಿ ನಮಗೆ ಪ್ರಶ್ನೆಯಲ್ಲಿ ವೆಚ್ಚ ಕಂಡುಹಿಡಿಯಿರಿ ಎಂದಿದ್ದಾರೆ. ಅಂದರೆ ಎಕ್ಸ್ಪೆಂಡಿಚರ್ ಏನಾಗುತ್ತಂದರೆ ಪ್ರೈಸ್ ಅಂದರೆ ನಮಗೆ 9:11 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು 9 ಡಿವೈಡೆಡ್ ಬೈ 11 ಅಂತೇಳಿ ಬರ್ಕೋಬೋದು. ಇಂಟು ಬಳಕೆ ನಮಗೆ 11:13 ಅಂತ ಕೊಟ್ಟಿದ್ದಾರೆ. 11 ಡಿವೈಡೆಡ್ ಬೈ 13. ಇದನ್ನು ನಾವು ಬಿಡಿಸ್ಕೊಂಡಾಗ ಈ 11ಕ್ಕೆ ಈ 11 ಹೋಯಿತು. ಹಾಗಾಗಿ ಎಕ್ಸ್ಪೆಂಡಿಚರ್ ವೆಚ್ಚ ಅಂದರೆ ನಮಗೆ 9 ಡಿವೈಡ್ ಬೈ 13 ಅಂತೇಳಿ ಬರುತ್ತೆ. ಇದನ್ನು ನಾವು 9:13 ಅಂತ ಮತ್ತೆ ಬರ್ಕೊಳ್ಳೋಣ. ಹಾಗಾಗಿ ಆಪ್ಷನ್ ಡಿ 9:13 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ: ನಿಧಿ ತನ್ನ ಸ್ಕೂಟರ್ ಅನ್ನು ರೂಪಾಯಿ 80,442ಕ್ಕೆ ಮಾರಾಟ ಮಾಡಿ ಮಾರಾಟದ ಬೆಲೆಯ 1/6ನೇ ಭಾಗವನ್ನು ಗಳಿಸಿದ ನಂತರ ಲಾಭದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ಯಾವಾಗಲೂ ಖರೀದಿ ಬೆಲೆ ಅಂದರೆ ಕಾಸ್ಟ್ ಪ್ರೈಸ್ ಪ್ಲಸ್ ಲಾಭ ಪ್ರಾಫಿಟ್ ಮಾರಾಟ ಬೆಲೆ ಅಂದರೆ ಸೆಲ್ಲಿಂಗ್ ಪ್ರೈಸ್ಗೆ ಸಮಾನವಾಗಿರುತ್ತೆ.
ನಾವು ಪ್ರಶ್ನೆಯನ್ನು ನೋಡೋದಾದರೆ, ಪ್ರಶ್ನೆಯಲ್ಲಿ ಮಾರಾಟದ ಬೆಲೆಯ 1/6ನೇ ಭಾಗ ಲಾಭ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಸೆಲ್ಲಿಂಗ್ ಪ್ರೈಸ್ನ 1/6 ಲಾಭ ಇದೆ ಅಂತ ಹೇಳಿದ್ದಾರೆ. ಈಗ ನಾವು ಈ ಪ್ರಾಫಿಟ್ನ ಈ ಸೈಡ್ ತೊಗೊಂಬಂದು ಈ 1/6ನ ಈ ಸೈಡ್ ತೊಗೊಂಬಂದಾಗ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು 6/1 ಅಂತ ಹೇಳಾಗುತ್ತೆ. ಈಗ ನಮಗೆ ಸೆಲ್ಲಿಂಗ್ ಪ್ರೈಸ್ ಅಂದರೆ 6 ಅಂತ ಹೇಳಾಯಿತು, ಪ್ರಾಫಿಟ್ ಅಂದರೆ 1 ಅಂತ ಹೇಳಾಗುತ್ತೆ. ಈಗ ಫಾರ್ಮುಲಾವನ್ನು ನೋಡೋದಾದರೆ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಅಂದರೆ ನಮಗೆ 1 ಅಂತ ಹೇಳಿದೆ ಈಸ್ ಈಕ್ವಲ್ಸ್ ಟು ಸೆಲ್ಲಿಂಗ್ ಪ್ರೈಸ್ ಅಂದರೆ 6 ಅಂತ ಹೇಳಿದೆ. ಹಾಗಾಗಿ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಅಂದರೆ 6 ಮೈನಸ್ 1 ಅಂದರೆ 5 ಅಂತ ಹೇಳಾಯಿತು. ಈಗ ಲಾಭನ ಕಂಡುಹಿಡಿಯೋದು ಹೇಗೆಂದರೆ, ನಮಗೆ 1 ಲಾಭ ಆಗಿದೆ ಇಂಟು ಪರ್ಸೆಂಟೇಜ್ ತೆಗೆಯೋದಕ್ಕೆ 100 ಡಿವೈಡೆಡ್ ಬೈ, ಯಾವಾಗಲೂ ನಾವು ಲಾಭನ ಕಾಸ್ಟ್ ಪ್ರೈಸ್ ಅಥವಾ ಖರೀದಿ ಬೆಲೆ ಮೇಲೆ ತೆಗಿಬೇಕಾಗುತ್ತೆ. ಹಾಗಾಗಿ ಡಿವೈಡೆಡ್ ಬೈ 5. ಈಗ ಇದನ್ನು ನಾವು ಬಿಡಿಸ್ಕೊಂಡಾಗ 5 1 5 2 10 ಪೂಜೆ 20% ಅಂತೇಳಿ ಬಂತು. ಹಾಗಾಗಿ ಆಪ್ಷನ್ ಸಿ 20% ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, 35 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ಲೋಹದ ಗೋಳವನ್ನು ಕರಗಿಸಿ ನಂತರ ಹಲವಾರು ಸಣ್ಣ ಘನ ಶಂಕುಗಳಾಗಿ ಪರಿವರ್ತಿಸಲಾಗುತ್ತದೆ. ಪ್ರತಿಯೊಂದು 14 ಸೆಂಟಿಮೀಟರ್ ವ್ಯಾಸ ಮತ್ತು 4 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರುತ್ತದೆ. ಈ ಪ್ರಕ್ರಿಯೆಯ ಪರಿಣಾಮವಾಗಿ ಎಷ್ಟು ಶಂಕುಗಳು ರೂಪುಗೊಳ್ಳುತ್ತವೆ? ಯಾವಾಗಲೂ ಒಂದು ವಸ್ತುವನ್ನು ಕರಗಿಸಿ ಇನ್ನೊಂದು ವಸ್ತುವನ್ನು ತಯಾರಿಸ್ತಿದ್ದಾರೆ ಅಂದಾಗ ಅವುಗಳ ನಡುವಿನ ವಾಲ್ಯೂಮ್ ಈಕ್ವಲ್ ಆಗಿರುತ್ತೆ. ಸ್ಫಿಯರ್ ಅಥವಾ ಗೋಳದ ವಾಲ್ಯೂಮ್ ಏನಾಗುತ್ತಂದರೆ 4/3 πr³ ಮತ್ತು ಕೋನ್ ಅಥವಾ ಶಂಕುವಿನ ವಾಲ್ಯೂಮ್ ಏನಾಗುತ್ತಂದರೆ 1/3 πr²h. ಈಗ ಪ್ರಶ್ನೆಯಲ್ಲಿ ಹೇಳಿರೋ ಹಾಗೆ ಸ್ಫಿಯರ್ನ ರೇಡಿಯಸ್ ನಮಗೆ ಕೊಟ್ಟಿದ್ದಾರೆ 35 ಸೆಂಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಮಗೆ ಕೋನ್ನ ಡಯಾಮೀಟರ್ ಕೊಟ್ಟಿದ್ದಾರೆ, ಅದು 14 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ವ್ಯಾಸ. ರೇಡಿಯಸ್ ಯಾವಾಗಲೂ ಡಯಾಮೀಟರ್ನ ಅರ್ಧ ಇರುತ್ತೆ. ಹಾಗಾಗಿ ಡಯಾಮೀಟರ್ ನಮಗೆ 14 ಅಂತ ಕೊಟ್ಟಿದ್ದಾರೆ, ರೇಡಿಯಸ್ ಅದರ ಅರ್ಧ 14/2 ಅಂದರೆ 7 ಸೆಂಟಿಮೀಟರ್ ಆಗುತ್ತೆ. ಹಾಗೆ ನಮಗೆ ಹೈಟ್ ಅಂದರೆ 4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮೊದಲೇ ಹೇಳಿದ ಹಾಗೆ ಯಾವಾಗಲೂ ಒಂದು ವಸ್ತುವನ್ನು ಕರಗಿಸಿ ಇನ್ನೊಂದು ವಸ್ತುವನ್ನು ತಯಾರಿಸ್ತಿದ್ದಾಗ ಅವುಗಳ ನಡುವಿನ ವಾಲ್ಯೂಮ್ ಈಕ್ವಲ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ವಾಲ್ಯೂಮ್ ಆಫ್ ಅ ಸ್ಫಿಯರ್ ಈಸ್ ಈಕ್ವಲ್ಸ್ ಟು ವಾಲ್ಯೂಮ್ ಆಫ್ ಅ ಕೋನ್ ಅಂತ ಹೇಳಾಗುತ್ತೆ. ಅದನ್ನು ಈ ಫಾರ್ಮುಲಾಗಳಲ್ಲಿ ನಾವು ಈ ವ್ಯಾಲ್ಯೂ ಹಾಕ್ಕೊಂಡಾಗ 4/3 πr³ ಅಂದರೆ ಸ್ಫಿಯರ್ನ ರೇಡಿಯಸ್. ಹಾಗಾಗಿ 35 ಇಂಟು 35 ಇಂಟು 35 ಇದು ಕೋನ್ನ ವಾಲ್ಯೂಮ್ಗೆ ಸಮಾನವಾಗಿರುತ್ತೆ. ಕೋನ್ನ ವಾಲ್ಯೂಮ್ ಏನಾಗುತ್ತೆ ಅಂದರೆ 1/3 ಇಂಟು π ಇಂಟು r² ಅಂದರೆ 7 ಇಂಟು 7 ಇಂಟು h ಅಂದರೆ 4 ಇಂಟು n ಅಂತೇಳಿ ತೊಗೋಬೇಕು. ಈ n ಎದಕ್ಕಂದರೆ ನಮಗೆ ಎಷ್ಟು ಶಂಕುಗಳು ರೂಪುಗೊಳ್ಳುತ್ತವೆ ಅಂತ ಕೇಳಿದ್ದಾರೆ. ಇದನ್ನು ನಾವು ಬಿಡಿಸ್ಕೊಂಡಾಗ ಈ ಪೈಗೆ ಈ ಪೈ ಹೋಯಿತು, 1/3ಗೆ ಈ 3 ಹೋಯಿತು, ಈ 4ಕ್ಕೆ ಈ 4 ಹೋಯಿತು, 7 1 7 5 7 1 7 5 35. ಈಗ n ಅಂದರೆ ನಮಗೆ 35 ಇಂಟು 25 ಅಂತೇಳಿ ಬರುತ್ತೆ. ಇದನ್ನು ನಾವು ಬಿಡಿಸ್ಕೊಂಡಾಗ 35 ಇಂಟು 25 ಅಂದರೆ 875 ಅಂತೇಳಿ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ 875 ಸರಿಯಾದಂಥ ಉತ್ತರ.
ಮುಂದಿನ ಪ್ರಶ್ನೆ, ಎಕ್ಸ್ ಮತ್ತು ವಾಯ್ ಎಂಬ ಇಬ್ಬರು ಪ್ಲಂಬರ್ಗಳಿಗೆ ಅವರ ಉದ್ಯೋಗದಾತರು ದಿನಕ್ಕೆ ಒಟ್ಟು 770 ರೂಪಾಯಿ ವೇತನ ನೀಡುತ್ತಾರೆ. ವಾಯ್ಗೆ ಪಾವತಿಸಿದ ಮೊತ್ತದ 140% ಎಕ್ಸ್ಗೆ ಪಾವತಿಸಿದರೆ ವಾಯ್ಗೆ ದಿನಕ್ಕೆ ಎಷ್ಟು ವೇತನ ನೀಡಲಾಗುತ್ತದೆ? ಎಕ್ಸ್ ಮತ್ತು ವಾಯ್ ಎಂಬ ಇಬ್ಬರು ಪ್ಲಂಬರ್ಗಳಿದ್ದಾರೆ ಅಂತ ಹೇಳಿದ್ದಾರೆ ಪ್ರಶ್ನೆಯಲ್ಲಿ. ಹಾಗೆ ವಾಯ್ಗೆ ಪಾವತಿಸಿದ ಮೊತ್ತದ 140% ಎಕ್ಸ್ಗೆ ಪಾವತಿಸ್ಬೋದು ಅಂತ ಹೇಳಿದ್ದಾರೆ. ಈಗ ನಾವು ವಾಯ್ನ 100 ಅಂತೇಳಿ ತಗೊಂಡಾಗ ಈ 100ರ 140% ಎಕ್ಸ್ಗೆ ಪಾವತಿಸ್ತಾರೆ ಅಂತ ಹೇಳಿದ್ದಾರೆ. ಈಗ ನಾವು ಬಿಡಿಸ್ಕೊಂಡಾಗ ಈ 100ಕ್ಕೆ ಈ 100 ಹೋಯಿತು, ಅಂದರೆ 140 ಅಂತೇಳಿ ಬಂತು. ಹಾಗಾಗಿ ಎಕ್ಸ್ಗೆ 140 ಪಾವತಿಸ್ಬೋದು ಅಂತ ಹೇಳಿದ್ದಾರೆ. ಇವು ರೇಷಿಯೋಲ್ಲಿ ಇರೋ ಕಾರಣ ಇವನ್ನ ಬಿಡಿಸ್ಕೊಂಡಾಗ 27 25 7:5 ಅಂತೇಳಿ ಬಂತು. ಈಗ ಇವೆರಡರ ಮೊತ್ತ 7 + 5 ಅಂದರೆ 12 ಅಂತೇಳಿ ಬರುತ್ತೆ. ನಮಗೆ ಪ್ರಶ್ನೆಯಲ್ಲಿ ಒಟ್ಟು ಅವರಿಬ್ಬರಿಗೆ 770 ರೂಪಾಯಿ ವೇತನ ನೀಡುತ್ತಾರೆ ಅಂತ ಹೇಳಿದ್ದಾರೆ. ಈ 12 770ಕ್ಕೆ ಸಮ ಅಂತ ಬರುತ್ತೆ. ಅದಾದಮೇಲೆ ವಾಯ್ಗೆ ದಿನಕ್ಕೆ ಎಷ್ಟು ವೇತನ ನೀಡಲಾಗುತ್ತದೆ ಅಂತ ಕೇಳಿದ್ದಾರೆ. ವಾಯ್ನ ಮೊತ್ತ ನಮಗೆ 5 ಅಂತ ಹೇಳಿದೆ. ಹಾಗಾಗಿ 5 ಅಂದರೆ 770 / 12 × 5. ಈಗ ಇದನ್ನು ನಾವು ಬಿಡಿಸ್ಕೊಂಡಾಗ 770 × 5 ಅಂದರೆ 3850 ಅಂಥೇಳಿ ಬರುತ್ತೆ. /12. ಇದನ್ನು ಕಡ್ತಾ ಹೊಡೆದಾಗ 12 3 36, 2 ಉಳಿತು 25 ಆಯಿತು. 12 2 24, 1 ಉಳಿತು 10 ಆಯಿತು. ಆ ಪೂಜೆ ಹಾಗೆ ತೊಗೊಳ್ಳೋಣ. ಪಾಯಿಂಟ್ ತೊಗೊಂಡ್ರೆ 100 ಆಯಿತು. 12 8 96, 4 ಉಳಿತು. 0 ತೊಗೊಂಡಾಗ 12 3 36. ಹಾಗಾಗಿ ಆಪ್ಷನ್ ಎ 320.83 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, ಒಬ್ಬ ಹಣ್ಣು ಮಾರಾಟಗಾರನ ಬಳಿ ಆರಂಭದಲ್ಲಿ ಕೆಲವು ಸೇಬುಗಳಿದ್ದವು. ಅವನು ಅವುಗಳಲ್ಲಿ 40% ಮಾರಾಟ ಮಾಡಿದರೂ ಇನ್ನೂ 300 ಸೇಬುಗಳು ಉಳಿದಿವೆ. ಅವನ ಬಳಿ ಆರಂಭದಲ್ಲಿ ಎಷ್ಟು ಸೇಬುಗಳಿದ್ದವು? ಯಾವಾಗಲೂ ಒಟ್ಟು ಹಣ್ಣುಗಳು ಅಥವಾ ವಸ್ತುಗಳು ಮಾರಾಟ ಮಾಡಿದ ವಸ್ತು ಅಥವಾ ಹಣ್ಣು ಪ್ಲಸ್ ಉಳಿದ ವಸ್ತು ಅಥವಾ ಹಣ್ಣಿಗೆ ಸಮಾನವಾಗಿರುತ್ತೆ. ಹಾಗಾಗಿ ನಾವೀಗ ಒಟ್ಟು ಸೇಬುಗಳನ್ನು ನಮ್ಮ ಹತ್ರ 100 ಇದೆ ಅಂತ ತಿಳ್ಕೊಂಡಾಗ ಅದರಲ್ಲಿ 40% ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಮಾರಿದ ಹಣ್ಣುಗಳ ಸಂಖ್ಯೆ 40 ಅಂತ ಹೇಳಾಗುತ್ತೆ. ಪ್ಲಸ್ ಉಳಿದ ಹಣ್ಣುಗಳ ಸಂಖ್ಯೆಯನ್ನು 6 ಅಂತೇಳಿ ತೊಗೊಂಡಾಗ ಈ 6ನ ವ್ಯಾಲ್ಯೂ ಏನಾಗುತ್ತೆ ಅಂದರೆ 100, ಈ 40 ಈ ಸೈಡ್ ಬಂದಾಗ -40 ಅಂತ ಹೇಳಾಗುತ್ತೆ. ಹಾಗಾಗಿ 6ನೇ ವ್ಯಾಲ್ಯೂ 60 ಅಂಥೇಳಿ ಬಂತು. ಈಗ ಪ್ರಶ್ನೆಯನ್ನು ನೋಡೋದಾದರೆ ಇನ್ನೂ ನಮ್ಮ ಹತ್ರ 300 ಸೇಬುಗಳು ಉಳಿದಿವೆ ಅಂತ ಹೇಳಿದ್ದಾರೆ. ಇಲ್ಲಿ ಈ 60% ಪ್ರಶ್ನೆಯಲ್ಲಿ ಹೇಳಿರೋ ಹಾಗೆ 300ಕ್ಕೆ ಸಮಾನವಾಗಿರುತ್ತೆ. ಹಾಗಾಗಿ ನಮಗೆ ಅವನ ಬಳಿ ಆರಂಭದಲ್ಲಿ ಇದ್ದ ಒಟ್ಟು ಸೇಬುಗಳು ಎಷ್ಟು ಅಂತ ಕೇಳಿದ್ದಾರೆ. ಈ 100ರ ವ್ಯಾಲ್ಯೂನ ಕೇಳಿದ್ದಾರೆ. ಹಾಗಾಗಿ 100% ಅಂದರೆ 300 / 60% × 100%. ಈ ಪರ್ಸೆಂಟೇಜ್ಗೆ ಪರ್ಸೆಂಟೇಜ್ ಹೋಯಿತು. 61 65 300. 5 × 100 ಅಂದರೆ 500 ಅಂತೇಳಿ ಬಂತು. ಹಾಗಾಗಿ
ಆಪ್ಷನ್ ಸಿ 500 ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ, 8x9 ಮೀಟರ್ ಉದ್ದದ ರಾಡನ್ನು 2 ತುಂಡುಗಳಾಗಿ ಒಡೆಯಲಾಗುತ್ತದೆ. ಒಂದು ತುಂಡು 1/3 ಮೀಟರ್ ಉದ್ದವಿದ್ದರೆ ಇನ್ನೊಂದು ತುಂಡಿನ ಉದ್ದವನ್ನು ಕಂಡುಹಿಡಿಯಿರಿ. ಪ್ರಶ್ನೆಯಲ್ಲಿ ಹೇಳಿರೋ ಹಾಗೆ ರಾಡ್ನ ಒಟ್ಟು ಉದ್ದ 8/9 ಇದೆ ಅಂತ ಹೇಳಿದ್ದಾರೆ. ಇದನ್ನು 2 ತುಂಡುಗಳಾಗಿ ಒಡೆದಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ತುಂಡು 1/3 ಮೀಟರ್ ಇದೆ ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ತುಂಡನ್ನು ನಾವು ಎಕ್ಸ್ ಅಂತೇಳಿ ತಗೊಳ್ಳೋಣ. ಈಗ ಈ 1/3 ಈ ಸೈಡ್ ಬಂದಾಗ 8/9 ಮೈನಸ್ 1/3 ಅಂತ ಹೇಳಾಗುತ್ತೆ. ಎಕ್ಸ್ಗೆ ಸಮಾನವಾಗಿರುತ್ತೆ. ಈಗ 9 ಮತ್ತು 3ರ LCM ತೆಗೆದಾಗ 9 ಅಂತ ಹೇಳಾಗುತ್ತೆ. ಇದನ್ನು ನಾವು ಇದಕ್ಕೆ ಇಂಟು ಮಾಡ್ಕೊಂಡಾಗ ಈ 9ಕ್ಕೆ ಈ 9 ಹೋಯಿತು. 8 ಇಂಟು 1 ಅಂದರೆ 8 ಅಂಥೇಳಿ ಬರುತ್ತೆ. ಮೈನಸ್ 3 1 3 3 9 3 ಇಂಟು 1 ಅಂದರೆ 3 ಅಂಥೇಳಿ ಬರುತ್ತೆ. ಎಕ್ಸ್ಗೆ ಸಮಾನವಾಗಿದೆ. ಇದನ್ನು ನಾವು ಬಿಡಿಸ್ಕೊಂಡಾಗ ಎಕ್ಸ್ 8ರೊಳಗೆ 3 ಹೋದರೆ 5 /9 ಅಂತೇಳಿ ಬರುತ್ತೆ. ಹಾಗಾಗಿ ಇನ್ನೊಂದು ತುಂಡಿನ ಉದ್ದ 5/9. ಆಪ್ಷನ್ ಸಿ 5/9 ಸರಿಯಾದಂಥ ಉತ್ತರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.